ಅಂದರೆ ಬಹುಶಃ ಅಜ್ಞಾತವಾಸ ಅಂದ ತಕ್ಷಣವೇ ಯಾವುದೋ ವಿಚಾರದಲ್ಲಿ ಇವಾಗ ಅಜ್ಞಾತವಾಸ ಅಂದ ತಕ್ಷಣ ನಾವೇನು ಅಂದ್ಕೊಂತೀವಿ ಅಂತ ರಾಮಾಯಣವನ್ನು ನೆನಪು ಮಾಡೋಕೆ ಹೋಗ್ಬೇಕು. ಯಾಕಂದರೆ ಅವತ್ತಿನ ಸಂದರ್ಭದಲ್ಲಿ ಅಜ್ಞಾತವಾಸಕ್ಕೆ ಹೋದಂಥ ಟೈಮಲ್ಲಿ ಕೂಡ ಎಷ್ಟು ಕಠಿಣವಾದಂಥ ಪರಿಸ್ಥಿತಿ ದೇವರೇ ದೇವನು ಹಂಗಾಗಿ ಅವತ್ತಿನ ಸಂದರ್ಭದಲ್ಲೂ ಕೂಡ ಅಜ್ಞಾತವಾಸ ಹೋದಂಥ ಟೈಮಲ್ಲಿ ಕೂಡ ಒಂದ್ಸರಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಆವತ್ತು ಪಟ್ಟಾಭಿಷೇಕ ಅಲಂಕರಣೆ ಮಾಡೋಂಥ ಟೈಮಲ್ಲಿ ಒಂದ್ಸರಿ ಶ್ರೀರಾಮಚಂದ್ರ ಪ್ರಭು ವನವಾಸಕ್ಕೆ ಹೋಗ್ತಾನೆ. ಅವತ್ತಿನ ಸಂದರ್ಭದಲ್ಲೂ ಕೂಡ ಅದೇನು ಅವ್ರಿಗೆ ಅಧಿಕಾರವನ್ನು ಪಟ್ಟವನ್ನು ಕಟ್ಟಬೇಕಾದ ಅದು ಅಧಿಕಾರವನ್ನು ತ್ಯಜಿಸಬೇಕಾಗುತ್ತೆ. ಅದಲ್ಲದೆ ಮಹಾಭಾರತದಲ್ಲಿ ಕೂಡ ಅವತ್ತು ಕಷ್ಟಗಳು ಬಂದಂಥ ಟೈಮಲ್ಲಿ ಪಾಂಡವರೆಲ್ಲರೂ ಕೂಡ ಅಜ್ಞಾತವಾಸಕ್ಕೆ ಹೋಗಬೇಕಾಗುತ್ತೆ. ಇಂಥ ಎಲ್ಲ ನಾವು ಉದಾಹರಣೆಗಳು ನೋಡಿದಂಥ ಟೈಮಲ್ಲಿ ಖಂಡಿತವಾಗಿ ಅವತ್ತಿನ ಸಂದರ್ಭದಲ್ಲಿ ಆ ಪರಿಸ್ಥಿತಿ ಇವತ್ತಿನ ಸಂದರ್ಭದಲ್ಲಿ ಕೂಡ ಕಳೆದ ಚುನಾವಣೆಯಲ್ಲಿ ಇವತ್ತು ಅಜ್ಞಾತವಾಸ ಅಂದ್ಕೊಳ್ರಿ, ಅವತ್ತು ನಮ್ಮ ರಾಮಾಯಣದಲ್ಲಿ ವನವಾಸ ಅಂದ್ಕೊಳ್ರಿ. ಹಂಗಾಗಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವೆಲ್ಲ ಕೂಡ ತಪ್ಪಿಸಿ ನನಗೆ ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇವತ್ತು ಶ್ರೀರಕ್ಷಾ ಆಗಿ ನನ್ನ ಜಿಲ್ಲೆ ಜನರು ನಿಲ್ತಾರನ್ನಂಥ ವಿಶ್ವಾಸ ನಮ್ಮೆಲ್ಲರಲ್ಲಿ ಕೂಡ ಇದೆ. ಈ ಚುನಾವಣೆ ಮೂಲಕ ನಿಮಗೆ ಅಜ್ಞಾತವಾಸದಿಂದ ಮುಕ್ತಿ ಆಗುತ್ತೆ ಅನ್ನೋ ವಿಶ್ವಾಸ. ಇಲ್ಲ ಯಾವುದೇ ಷಡ್ಯಂತ್ರಗಳು ರಾಜಕಾರಣ ಅಂದ ತಕ್ಷಣ ನಡೀತಿರ್ತಾವೆ, ಇಲ್ಲ ನಗೋ. ಯಾಕಂದರೆ ನಾವೆಲ್ಲರೂ ಕೂಡ ಗೆಲ್ಲಿಬೇಕನ್ನಂಥ ಪ್ರಯತ್ನ ಮಾಡ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಸೋಲಿಸ್ಬೇಕನ್ನಂಥವ್ರು ಪ್ರಯತ್ನ ಇದ್ದೇ ಇರ್ತದೆ. ರಾಜಕಾರಣ ಅಂದ ತಕ್ಷಣ ಸೋಲು ಗೆಲುವು ಮಧ್ಯೆ ಹೋರಾಟ ನಡೀತಿರ್ತದೆ. ಆಕಸ್ಮಿಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿ ಆಗ್ತಿರ್ತಾವ. ಆ ಸಂದರ್ಭದಲ್ಲಿ ನಾವು ಏನು ಅಂದ್ಕೊಂಡ್ರೆ ಪರವಾಗಿಲ್ಲ. ಹಂಗಾಗಿ ಖಂಡಿತವಾಗಿ ಈ ಬಾರಿ ಎಲ್ಲರೂ ಕೂಡ ನಿಂತು ಗೆಲ್ಲಿಸ್ತೀವಿ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಲ್ಲಿ ಕೂಡ ಇದೆ. ಅಂದರೆ ಬಹುಶಃ ಅಜ್ಞಾತವಾಸ ಅಂದ ತಕ್ಷಣವೇ ಯಾವುದೋ ವಿಚಾರದಲ್ಲಿ ಇವಾಗ ಅಜ್ಞಾತವಾಸ ಅಂದ ತಕ್ಷಣ ನಾವೇನು ಅಂದ್ಕೊಂತೀವಿ ಅಂತ ರಾಮಾಯಣವನ್ನು ನೆನಪು ಮಾಡೋಕೆ ಹೋಗ್ಬೇಕು. ಯಾಕಂದರೆ ಅವತ್ತಿನ ಸಂದರ್ಭದಲ್ಲಿ ಅಜ್ಞಾತವಾಸಕ್ಕೆ ಹೋದಂಥ ಟೈಮಲ್ಲಿ ಕೂಡ ಎಷ್ಟು ಕಠಿಣವಾದಂಥ ಪರಿಸ್ಥಿತಿ ದೇವರೇ ದೇವನು ಹಂಗಾಗಿ ಅವತ್ತಿನ ಸಂದರ್ಭದಲ್ಲೂ ಕೂಡ ಅಜ್ಞಾತವಾಸ ಹೋದಂಥ ಟೈಮಲ್ಲಿ ಕೂಡ ಒಂದ್ಸರಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಆವತ್ತು ಪಟ್ಟಾಭಿಷೇಕ ಅಲಂಕರಣೆ ಮಾಡೋಂಥ ಟೈಮಲ್ಲಿ ಒಂದ್ಸರಿ ಶ್ರೀರಾಮಚಂದ್ರ ಪ್ರಭು ವನವಾಸಕ್ಕೆ ಹೋಗ್ತಾನೆ. ಅವತ್ತಿನ ಸಂದರ್ಭದಲ್ಲೂ ಕೂಡ ಅದೇನು ಅವ್ರಿಗೆ ಅಧಿಕಾರವನ್ನು ಪಟ್ಟವನ್ನು ಕಟ್ಟಬೇಕಾದ ಅದು ಅಧಿಕಾರವನ್ನು ತ್ಯಜಿಸಬೇಕಾಗುತ್ತೆ. ಅದಲ್ಲದೆ ಮಹಾಭಾರತದಲ್ಲಿ ಕೂಡ ಅವತ್ತು ಕಷ್ಟಗಳು ಬಂದಂಥ ಟೈಮಲ್ಲಿ ಪಾಂಡವರೆಲ್ಲರೂ ಕೂಡ ಅಜ್ಞಾತವಾಸಕ್ಕೆ ಹೋಗಬೇಕಾಗುತ್ತೆ. ಇಂಥ ಎಲ್ಲ ನಾವು ಉದಾಹರಣೆಗಳು ನೋಡಿದಂಥ ಟೈಮಲ್ಲಿ ಖಂಡಿತವಾಗಿ ಅವತ್ತಿನ ಸಂದರ್ಭದಲ್ಲಿ ಆ ಪರಿಸ್ಥಿತಿ ಇವತ್ತಿನ ಸಂದರ್ಭದಲ್ಲಿ ಕೂಡ ಕಳೆದ ಚುನಾವಣೆಯಲ್ಲಿ ಇವತ್ತು ಅಜ್ಞಾತವಾಸ ಅಂದ್ಕೊಳ್ರಿ, ಅವತ್ತು ನಮ್ಮ ರಾಮಾಯಣದಲ್ಲಿ ವನವಾಸ ಅಂದ್ಕೊಳ್ರಿ. ಹಂಗಾಗಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವೆಲ್ಲ ಕೂಡ ತಪ್ಪಿಸಿ ನನಗೆ ಇವತ್ತು ಶ್ರೀರಕ್ಷಾ ಆಗಿ ನನ್ನ ಜಿಲ್ಲೆ ಜನರು ನಿಲ್ತಾರನ್ನಂಥ ವಿಶ್ವಾಸ ನಮ್ಮೆಲ್ಲರಲ್ಲಿ ಕೂಡ ಇದೆ. ಈ ಚುನಾವಣೆ ಮೂಲಕ ನಿಮಗೆ ಅಜ್ಞಾತವಾಸದಿಂದ ಮುಕ್ತಿ ಆಗುತ್ತೆ ಅನ್ನೋಂಥ ವಿಶ್ವಾಸ. ಇಲ್ಲ ಯಾವುದೇ ಷಡ್ಯಂತ್ರಗಳು ರಾಜಕಾರಣ ಅಂದ ತಕ್ಷಣ ನಡೀತಿರ್ತಾವೆ, ಇಲ್ಲ ನಗೋ. ಯಾಕಂದರೆ ನಾವೆಲ್ಲರೂ ಕೂಡ ಗೆಲ್ಲಿಬೇಕನ್ನಂಥ ಪ್ರಯತ್ನ ಮಾಡ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಸೋಲಿಸ್ಬೇಕನ್ನಂಥವ್ರು ಪ್ರಯತ್ನ ಇದ್ದೇ ಇರ್ತದೆ. ರಾಜಕಾರಣ ಅಂದ ತಕ್ಷಣ ಸೋಲು ಗೆಲುವು ಮಧ್ಯೆ ಹೋರಾಟ ನಡೀತಿರ್ತದೆ. ಆಕಸ್ಮಿಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿ ಆಗ್ತಿರ್ತಾವ. ಆ ಸಂದರ್ಭದಲ್ಲಿ ನಾವು ಏನು ಅಂದ್ಕೊಂಡ್ರೆ ಪರವಾಗಿಲ್ಲ. ಹಂಗಾಗಿ ಖಂಡಿತವಾಗಿ ಈ ಬಾರಿ ಎಲ್ಲರೂ ಕೂಡ ನಿಂತು ಗೆಲ್ಲಿಸ್ತೀವಿ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಲ್ಲಿ ಕೂಡ ಇದೆ.